ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ತೈವಾನ್ ಅತಿದೊಡ್ಡ ಒಪ್ಪಂದಕ್ಕೆ ಮುಂದಾಗಿವೆ. ಸುಮಾರು 50,000 ಕೋಟಿ ರೂಪಾಯಿಯ ಈ ಒಪ್ಪಂದದಿಂದ ಭಾರತ ಚೀನಾಗೆ ಸಖತ್ತಾಗಿ ಟಾಂಗ್ ಕೊಡ್ತಾ ಇದೆ. ತೈವಾನ್ ಯಾವತ್ತಿಗೂ ನಮಗೆ ಸೇರಿದ್ದು, ಅದಕ್ಕೆ ಪ್ರತ್ಯೇಕ ದೇಶದ ಸ್ಥಾನಮಾನ ಇಲ್ಲ ಅಂತಿದ್ದು ಚೀನಾಗೆ ಈ ಒಪ್ಪಂದ ಒಂದು ಮರ್ಮಾಘಾತವನ್ನು ತರುತ್ತೆ. ತೈವಾನ್ ವಿಷಯದಲ್ಲಿ ಚೀನಾಗೆ ಬೇಜಾರಾಗದ ಹಾಗೆ ಇಷ್ಟು ದಿನ ನಡ್ಕೊಳ್ತಾ ಇದ್ದ ಭಾರತ ಈಗ ನೇರವಾಗಿ ತೈವಾನ್ ಜೊತೆ ಮಾಡಿಕೊಂಡಿರುವ ಒಪ್ಪಂದದಿಂದಾಗಿ ಭಾರತ ತೈವಾನ್ಗೆ ರಾಷ್ಟ್ರದ ಮನ್ನಣೆ ಕೊಡೋದರ ಜೊತೆಗೆ ಚೀನಾದ ಕಪಾಳಕ್ಕೂ ಕೂಡ ಬಾರಿಸಿದ ಹಾಗಾಗುತ್ತೆ. ಹೀಗೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆದಿರೋ ಭಾರತ ಒಂದು ಕಡೆ ಸೆಮಿಕಂಡಕ್ಟರ್ ಚಿಪ್ಪುಗಳ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದ್ರ ಜೊತೆಗೆ ಪದೇ ಪದೇ ಗಡಿಯಲ್ಲಿ ಖ್ಯಾತೆ ಮಾಡೋ ಚೀನಿಯರಿಗೆ ಕೂಡ ಬಿಸಿ ಮುಟ್ಟಿಸ್ತಾ ಇದೆ. ಹಾಗಾದ್ರೆ ಏನಿದು ಭಾರತ ತೈವಾನ್ ನಡುವಿನ ಒಪ್ಪಂದ? ಇದರಿಂದ ಭಾರತಕ್ಕಾಗೋ ಲಾಭಗಳೇನು? ಇಷ್ಟಕ್ಕೂ ಸೆಮಿಕಂಡಕ್ಟರ್ ಚಿಪ್ನಿಂದ ಭಾರತದಲ್ಲಿ ಆಗ್ತಾ ಇರೋ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ತೈವಾನ್ ನಡುವೆ ಬಹುದೊಡ್ಡ ಒಪ್ಪಂದ ಆಗಿದೆ. ಈ ಮೂಲಕ $7.4 ಬಿಲಿಯನ್ ಮೊತ್ತದ ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಘಟಕವನ್ನು ಭಾರತದಲ್ಲಿ ತೆರೆಯೋದಕ್ಕೆ ತೈವಾನ್ ಒಪ್ಪಿಕೊಂಡಿದೆ. ಜಗತ್ತಲ್ಲಿ ಅತ್ಯಂತ ದೊಡ್ಡ ಸೆಮಿಕಂಡಕ್ಟರ್ ತಯಾರಿಕಾ ಕಂಪನಿ ಅನ್ನಿಸಿಕೊಂಡಿರುವ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಭಾರತದಲ್ಲಿ ತನ್ನ ಯೂನಿಟ್ ಅನ್ನು ತೆರೆಯಲಿದ್ದು, ಈ ಮೂಲಕ ವಿಶ್ವದಲ್ಲಿ ಆರಂಭ ಆಗಿರೋ ಸೆಮಿಕಂಡಕ್ಟರ್ ಸಮಸ್ಯೆಯನ್ನು ನೀಗಿಸೋದಕ್ಕೆ ಭಾರತ ಮತ್ತು ತೈವಾನ್ಗಳು ಒಂದುಗೂಡಿ ಪ್ರಯತ್ನ ಮಾಡಲಿವೆ. ಇಷ್ಟು ದಿನ ಚೀನಾದ ಮುಲಾಜಿಗೆ ಬಿದ್ದು ಕಾಮ್ರೇಡ್ಗಳು ಏನಂದ್ಕತಾರೋ ಏನೋ ಅಂತ ತೈವಾನ್ ಜೊತೆ ದೊಡ್ಡ ಮಟ್ಟದ ವ್ಯವಹಾರ ವಹಿವಾಟುಗಳನ್ನು ನಡೆಸೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದ ಭಾರತ ಈಗ ಅದೆಲ್ಲವನ್ನ ಬದಿಗೊತ್ತಿ ತೈವಾನ್ ಜೊತೆ 50,000 ಕೋಟಿಯ ಡೀಲ್ ಕುದುರಿಸಿಕೊಂಡಿದೆ. ಆ ಮೂಲಕ ಪಾಕಿಸ್ತಾನವನ್ನು ಮುಂದಿಟ್ಟುಕೊಂಡು ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ಕಳ್ಳಾಟ ಆಡ್ತಾ ಇದ್ದ ಚೀನಾಗೆ ಸರಿಯಾದ ಪ್ರತ್ಯುತ್ತರ ಕೊಡೋದಷ್ಟೇ ಅಲ್ಲದೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಚೀನಾದ ಮೇಲಿನ ವಿಶ್ವದ ಡಿಪೆಂಡೆನ್ಸಿಯನ್ನು ಕೂಡ ಇದು ಕಡಿಮೆ ಮಾಡಲಿದೆ. ಸ್ನೇಹಿತರೆ, ಸದ್ಯಕ್ಕೆ ಸೆಮಿಕಂಡಕ್ಟರ್ಗಳನ್ನು ಉತ್ಪಾದನೆ ಮಾಡುವ ರಾಷ್ಟ್ರಗಳ ಪೈಕಿ ತೈವಾನ್ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ 2ನೇ ಸ್ಥಾನದಲ್ಲಿದೆ. ಆದರೆ ಈಗ ಭಾರತದ ಜೊತೆ ತೈವಾನ್ ಮಾಡಿಕೊಂಡಿರೋ ಒಪ್ಪಂದದಿಂದಾಗಿ ಚೀನಾದ ವ್ಯವಹಾರಕ್ಕೆ ಒಂದು ಸ್ವಲ್ಪ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಭಾರತದಲ್ಲಿನ ಹೇರಳ ಅವಕಾಶಗಳು ಹಾಗೂ ತೈವಾನ್ನ ತಂತ್ರಜ್ಞಾನದಿಂದ ಮುಂದಿನ ದಿನಗಳಲ್ಲಿ ಭಾರತ ತೈವಾನ್ ನಂತರ ಅತಿ ಹೆಚ್ಚು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಉತ್ಪಾದಿಸುವ ರಾಷ್ಟ್ರವಾಗಿ ಹೊರಹೊಮ್ಮುವ ಸಾಧ್ಯತೆ ಇರುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಭಾರತದಲ್ಲಿ ಸೆಮಿಕಂಡಕ್ಟರ್ ತಯಾರಿಕೆ ಆರಂಭ ಆದರೆ ಚೀನಾದಿಂದ ಖರೀದಿ ಮಾಡ್ತಿರೋ ಸಾಕಷ್ಟು ದೇಶಗಳು ಭಾರತದ ಕಡೆಗೆ ಮುಖ ಮಾಡುತ್ತವೆ. ಇದು ಚೀನಾದ ಮಾರುಕಟ್ಟೆಗೆ ಹೊಡೆತ ಕೊಡುತ್ತೆ. ಇನ್ನು ಸೆಮಿಕಂಡಕ್ಟರ್ಗಳು ಅಂದ್ರೆ ಏನು? ಇದರಿಂದ ಆಗೋ ಉಪಯೋಗ ಏನು? ಈ ಸೆಮಿಕಂಡಕ್ಟರ್ಗಳಿಗೆ ವಿಶ್ವಮಟ್ಟದಲ್ಲಿ ಇಷ್ಟೊಂದು ಬೇಡಿಕೆ ಯಾಕಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋದಾದ್ರೆ, ಇವತ್ತು ನಾವು ಉಪಯೋಗಿಸುವ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುವಿನ ತಯಾರಿಕೆಗೆ ಕೂಡ ಈ ಸೆಮಿಕಂಡಕ್ಟರ್ಗಳ ಅಗತ್ಯ ಇರುತ್ತೆ. ಅದು ವಾಷಿಂಗ್ ಮಿಷಿನ್ ಆಗಿರಬಹುದು, ಟಿವಿ, ಫ್ರಿಡ್ಜ್ ಆಗಿರಬಹುದು, ನಿಮ್ಮ ಕೈಲಿರೋ ಮೊಬೈಲ್ ಆಗಿರಬಹುದು, ನೀವು ಓಡಾಡೋ ಕಾರು, ಬೈಕುಗಳ ತಯಾರಿಗೆ ಕೂಡ ಈ ಸೆಮಿಕಂಡಕ್ಟರ್ಗಳ ಅಗತ್ಯ ತುಂಬಾನೇ ಹೆಚ್ಚಾಗಿರುತ್ತೆ. ಇತ್ತೀಚೆಗೆ ಅಗತ್ಯವಿರುವಷ್ಟು ಸೆಮಿಕಂಡಕ್ಟರ್ಗಳು ಸಿಗದೆ ಸಾಕಷ್ಟು ಕಂಪನಿಗಳು ತಮ್ಮ ಉತ್ಪಾದನೆಯನ್ನೇ ಕಡಿಮೆ ಮಾಡಿಕೊಳ್ತಾ ಇವೆ. ಇನ್ನು ಚೀನಾ ಸೆಮಿಕಂಡಕ್ಟರ್ ಸರಬರಾಜು ಕಡಿಮೆ ಮಾಡಿರೋದ್ರಿಂದ ಭಾರತ ಸೇರಿದ ಹಾಗೆ ವಿಶ್ವದ ನಾನಾ ದೇಶಗಳ ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ಗಳ ತಯಾರಿಕೆಯ ಮೇಲೆ ಅದರ ಪರಿಣಾಮ ಉಂಟಾಗ್ತಾ ಇದೆ. ಭಾರತದಲ್ಲಂತೂ ಆಟೋಮೊಬೈಲ್ ದೈತ್ಯ ಮಾರುತಿ ಸುಜುಕಿ ಇತ್ತೀಚೆಗೆ ತನ್ನ ಕಾರುಗಳ ಪ್ರೊಡಕ್ಷನ್ ಅನ್ನು 40% ಕಡಿಮೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇದೇ ಸೆಮಿಕಂಡಕ್ಟರ್ಗಳ ಕಾರಣದಿಂದ. ಹಾಗೇನೆ ಮಹೇಂದ್ರ ಕೂಡ 25% ತಯಾರಿಕೆಯನ್ನು ಕಡಿಮೆ ಮಾಡ್ಕೋಬೇಕಾಗಿ ಬರ್ತಾ ಇದೆ. ಅದೇ ರೀತಿ ಬಸ್ಸು, ಟ್ರಕ್ಕು ಸೇರಿದ ಹಾಗೆ ಎಲ್ಲ ರೀತಿಯ ಆಟೋಮೊಬೈಲ್ ಕಂಪನಿಗಳು ಕೂಡ ಈ ಸೆಮಿಕಂಡಕ್ಟರ್ ಶಾರ್ಟೇಜ್ ಅನ್ನು ಎದುರಿಸ್ತಾ ಇವೆ. ಲ್ಯಾಪ್ಟಾಪ್ ಹಾಗೂ ಮೊಬೈಲುಗಳ ತಯಾರಿಕಾ ಕ್ಷೇತ್ರದ ಮೇಲೆ ಕೂಡ ಈ ಸೆಮಿಕಂಡಕ್ಟರ್ನ ಶಾರ್ಟೇಜ್ ಅನ್ನೋದು ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆಪಲ್ ಕಂಪನಿಯ ಸಿಇಒ ಟಿಮ್ ಕುಕ್, ಈ ಸಮಸ್ಯೆಯಿಂದ ಐಪ್ಯಾಡ್ ಮತ್ತು ಐಫೋನ್ಗಳ ಸಪ್ಲೈ ಚೈನ್ ನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಸೆಮಿಕಂಡಕ್ಟರ್ಗಳು ಮೊಬೈಲ್ ಫೋನ್ಗಳಲ್ಲಿ ಹೆಚ್ಚು ಕೆಲಸಕ್ಕೆ ಬಾರದೇ ಇದ್ರೂ ಕೂಡ ಡಿಸ್ಪ್ಲೇ ಮತ್ತು ಆಡಿಯೋ ಡಿಕೋಡಿಂಗ್ಗೆ ಇವು ಅವಶ್ಯಕವಾಗಿ ಬೇಕಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಈ ಚಿಪ್ಪುಗಳು ಸಿಗದೇ ಇದ್ರೆ ಹಳೆಯ ತಂತ್ರಜ್ಞಾನವನ್ನೇ ಉಪಯೋಗಿಸಿ ಮೊಬೈಲ್ಗಳ ನಿರ್ಮಾಣ ಮಾಡಬೇಕಾಗಿ ಬರುತ್ತೆ ಅಂತಿದ್ದಾರೆ ಟಿಮ್. ಇದೇ ವೇಳೆ ಚಿಪ್ಪುಗಳ ಸಮಸ್ಯೆಯನ್ನು ಎದುರಿಸ್ತಾ ಇರುವ ದಕ್ಷಿಣ ಕೊರಿಯಾ ಮೂಲದ ಸ್ಯಾಮ್ಸಂಗ್ ತನ್ನ ಮುಂದಿನ ಯೋಜನೆಗಳನ್ನು ತೆರೆದಿಟ್ಟಿದೆ. ಅದಕ್ಕಾಗಿ ಸಂಸ್ಥೆ ಸುಮಾರು $206 ಬಿಲಿಯನ್ ಇನ್ವೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಈ ಹಣವನ್ನ ಬಯೋಫಾರ್ಮಾಸ್ಯೂಟಿಕಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಹಾಗೂ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಹೂಡಿಕೆ ಮಾಡ್ತೀವಿ ಅಂತ ಸ್ಯಾಮ್ಸಂಗ್ ಹೇಳ್ಕೊಂಡಿದೆ. ಇದು ಸೆಮಿಕಂಡಕ್ಟರ್ನ ಅಗತ್ಯವನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಇಲ್ಲಿ ನಾವು ಬಳಸ್ತಾ ಇರೋ ಅತ್ಯಾಧುನಿಕ ತಂತ್ರಜ್ಞಾನದಿಂದಲೇ ಜಗತ್ತಲ್ಲಿ ಸೆಮಿಕಂಡಕ್ಟರ್ಗಳ ಬೇಡಿಕೆ ಹೆಚ್ಚಾಗುವಂತೆ ಮಾಡಿದೆ. ಈ ಸೆಮಿಕಂಡಕ್ಟರ್ಗಳು ಸಿಲಿಕಾನ್ ನಿಂದ ಮಾಡಲ್ಪಡುತ್ತವೆ. ಈ ಚಿಪ್ಗಳು ಕಂಡಕ್ಟರ್ ಹಾಗೂ
ಇನ್ಸುಲೇಟರ್ಗಳ ನಡುವೆ ಇರುತ್ತವೆ. ಇವುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಈಗ ಜಾಗತಿಕವಾಗಿ ಈ ಸೆಮಿಕಂಡಕ್ಟರ್ಗಳಿಗೆ ಅಭಾವ ಸೃಷ್ಟಿಯಾಗಿರೋದ್ರಿಂದ ಇಡೀ ಜಗತ್ತೇ ಇದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿನೇ ಸಮಸ್ಯೆಯನ್ನು ನೀಗಿಸೋದಕ್ಕಾಗಿ ಹಾಗೂ ಭಾರತದ ಸೆಮಿಕಂಡಕ್ಟರ್ ಚಿಪ್ಪುಗಳ ತಯಾರಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕಾಗಿ ಜಗತ್ತಿನ ಅತಿದೊಡ್ಡ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜೊತೆ ಭಾರತ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಈ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಇದೆಯಲ್ಲ, ಇದು ಜಗತ್ತಿನ ಅತಿದೊಡ್ಡ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇದರ ಮಾರುಕಟ್ಟೆ ಮೌಲ್ಯ $534 ಬಿಲಿಯನ್ ಆಗಿದ್ದು, ಕಳೆದ ವರ್ಷ ಅಂದ್ರೆ 2020ರಲ್ಲಿ ಕಂಪನಿ ಒಟ್ಟು $47.95 ಬಿಲಿಯನ್ ನಷ್ಟು ಆದಾಯವನ್ನು ಗಳಿಸಿದೆ. ಅದರಲ್ಲಿ $18.5 ಬಿಲಿಯನ್ ನೆಟ್ ಪ್ರಾಫಿಟ್ ಅನ್ನು ಗಳಿಸಿಕೊಂಡಿದೆ. ಇದು ಜಗತ್ತಲ್ಲಿರೋ 11ನೇ ಅತ್ಯಂತ ವ್ಯಾಲ್ಯೂಯಬಲ್ ಕಂಪನಿ ಅನ್ನಿಸ್ಕೊಂಡಿದ್ದು, ಸೆಮಿಕಂಡಕ್ಟರ್ ಚಿಪ್ ಮಾರ್ಕೆಟ್ನ ಗ್ಲೋಬಲ್ ರೆವಿನ್ಯೂದಲ್ಲಿ 56% ಪಾಲನ್ನ ಈ ಸಂಸ್ಥೆ ಹೊಂದಿದೆ. ತೈವಾನ್ನ ಸಿಂಚು ನಗರದಲ್ಲಿ ಹೆಡ್ ಆಫೀಸ್ ಅನ್ನು ಹೊಂದಿರೋ ಈ TSMCಯ ಪ್ರಮುಖ ಖರೀದಿದಾರರು ಯಾರು ಅನ್ನೋದನ್ನು ನೋಡೋದಾದ್ರೆ ಅಲ್ಲಿ ನಮಗೆ ಅಮೆರಿಕ ಹಾಗೂ ಚೀನಾಗಳು ಕಾಣಿಸ್ಕೊಳ್ಳುತ್ತವೆ. ತನ್ನ ಒಟ್ಟು ತಯಾರಿಯ 62% ನಷ್ಟು ಪ್ರಾಡಕ್ಟ್ ಅನ್ನ ಅಮೆರಿಕಾಗೆ ಕಂಪನಿ ಪೂರೈಸುತ್ತೆ. ಚೀನಾಗೆ 17% ನಷ್ಟು ಪ್ರಾಡಕ್ಟ್ ಗಳನ್ನ ಪೂರೈಕೆ ಮಾಡಲಾಗುತ್ತೆ. ಇನ್ನುಳಿದ ಹಾಗೆ ಏಷ್ಯಾ ಹಾಗೂ ಯುರೋಪ್ಗಳು ಕೂಡ ಈ ಕಂಪನಿಯ ಪ್ರಮುಖ ಮಾರುಕಟ್ಟೆಗಳು ಅನ್ನಿಸ್ಕೊಂಡಿವೆ. ಇನ್ನು ಈ ಸೆಮಿಕಂಡಕ್ಟರ್ ಗಳನ್ನ ತೈವಾನ್, ಚೀನಾ, ಅಮೆರಿಕ, ಜಪಾನ್, ಯುರೋಪ್ನ ದೇಶಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಈಗ ಭಾರತದ ಜೊತೆ TSMC ಒಪ್ಪಂದವನ್ನು ಮಾಡಿಕೊಂಡಿದೆ. ಇಲ್ಲಿಯವರೆಗೆ ಭಾರತ ತನಗೆ ಬೇಕಾದ ಸೆಮಿಕಂಡಕ್ಟರ್ಗಳನ್ನ ಹೊರ ದೇಶಗಳಿಂದ ತರಿಸ್ಕೊಳ್ತಾ ಇತ್ತು. ರಕ್ಷಣಾ ಇಲಾಖೆಗೆ ಬೇಕಾದ ಸೆಮಿಕಂಡಕ್ಟರ್ಗಳನ್ನ ಮಾತ್ರ ನಮ್ಮ DRDOದಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಇನ್ನುಳಿದಂತೆ ಬೇರೆನೆಲ್ಲಾ ಕ್ಷೇತ್ರಗಳು ಕೂಡ ಚೀನಾ ಹಾಗೂ ತೈವಾನ್ ಮೇಲೆ ಆಧಾರ ಪಟ್ಟಿದ್ವು. ಈಗ ತೈವಾನ್ ಜೊತೆ ಒಪ್ಪಂದ ಮಾಡಿಕೊಂಡು ಭಾರತದಲ್ಲೇ ಸೆಮಿಕಂಡಕ್ಟರ್ಗಳನ್ನ ತಯಾರಿಸೋದಕ್ಕೆ ಮುಂದಾಗಿರೋದ್ರಿಂದ ಇಲ್ಲಿನ ಸಾಕಷ್ಟು ಕಂಪನಿಗಳಿಗೆ ಅದರಿಂದ ಲಾಭ ಆಗೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಇದು $24 ಬಿಲಿಯನ್ ವ್ಯವಹಾರ ಆಗಿದ್ದು 2025ರ ಹೊತ್ತಿಗೆ $100 ಬಿಲಿಯನ್ ಅನ್ನ ಮುಟ್ಟುವ ನಿರೀಕ್ಷೆ ಇದೆ. ಇನ್ನು ತೈವಾನ್ ಇಷ್ಟೊಂದು ಸುಲಭವಾಗಿ ಭಾರತದ ಜೊತೆ ಸೆಮಿಕಂಡಕ್ಟರ್ ತಯಾರಿಕೆಯ ಒಪ್ಪಂದವನ್ನ ಯಾಕೆ ಮಾಡಿಕೊಳ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ತೈವಾನ್ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅಲ್ಲಿ ಭೂಕಂಪನಗಳು ಹೆಚ್ಚು, ಇದರಿಂದ ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ಹಾಗೇನೆ ತೈವಾನ್ನಲ್ಲಿ ಇತ್ತೀಚೆಗೆ ಬರ ಆವರಿಸಿದ್ದು ಈ ಸೆಮಿಕಂಡಕ್ಟರ್ ಚಿಪ್ಪುಗಳನ್ನು ತಯಾರು ಮಾಡೋದಕ್ಕೆ ಬೇಕಿರುವ ಹೆಚ್ಚಿನ ಪ್ರಮಾಣದ ನೀರಿನ ಅಭಾವವನ್ನ ಅವರು ಕಾಣ್ತಾ ಇದ್ದಾರೆ. ಅದರ ಜೊತೆಗೆ ಚೀನಾದ ಭಯ ಕೂಡ ಅವರನ್ನ ಕಾಡ್ತಾ ಇದ್ದು, ತೈವಾನ್ನ ವ್ಯಾಪಾರಿಗಳು ಹೊರ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಬಹುದೊಡ್ಡ ಕಾರಣ ಅಂತ ಅನ್ನಿಸ್ಕೊಳ್ತಾ ಇದೆ. ಚೀನಾ ಜೊತೆ ತೈವಾನ್ ಯಾವಾಗ ಬೇಕಾದರೂ ಸಂಘರ್ಷಕ್ಕೆ ಇಳಿಯಬಹುದು. ಇಲ್ಲಿ ತೈವಾನ್ನ ಬೆಂಬಲಕ್ಕೆ ಅಮೆರಿಕ ಇದೆ, ಆದರೂ ಕೂಡ ಚೀನಾನ ಕಡೆಗಣಿಸೋ ಹಾಗಿಲ್ಲ. ಹಾಗಾಗಿನೇ ತೈವಾನ್ ತನ್ನ ಇನ್ವೆಸ್ಟ್ಮೆಂಟ್ಗಳನ್ನ ಸೇಫ್ ಮಾಡ್ಕೊಳ್ಳೋದಕ್ಕಾಗಿ ಸಾಕಷ್ಟು ಹೊರ ದೇಶಗಳಲ್ಲಿ ಹೂಡಿಕೆಯನ್ನ ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ತೈವಾನ್ಗಿರೋ ಚೀನಾದ ಭಯ ಭಾರತಕ್ಕೆ ಅತ್ಯದ್ಭುತವಾದ ಅವಕಾಶವೊಂದನ್ನು ಒದಗಿಸಿಕೊಟ್ಟಿದೆ ಅನ್ನೋದು ಖಂಡಿತ ಸುಳ್ಳೇನಲ್ಲ. ಇನ್ನು ಈ ಒಪ್ಪಂದ ಭಾರತದಲ್ಲಿ ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ತೆರೆಯಲಿದೆ. ಹಾಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂದಮೇಲೆ ಸೆಮಿಕಂಡಕ್ಟರ್ಗಳು ಸುಲಭವಾಗಿ ಸಿಗೋದಾದ್ರೆ ಮತ್ತೊಂದಷ್ಟು ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಕಂಪನಿಗಳು ಭಾರತಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಇದು ಭಾರತದ ರಫ್ತು ಆದಾಯವನ್ನು ಹೆಚ್ಚು ಮಾಡೋದರ ಜೊತೆಗೆ ಇಲ್ಲಿನ ಯುವಕರಿಗೆ ನೇರ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಕೂಡ ಒದಗಿಸಿಕೊಡುತ್ತೆ. ಇದು ಗೆಳೆಯರೆ ಭಾರತ ಮತ್ತು ತೈವಾನ್ ನಡುವೆ ನಡೆದಿರುವ 50,000 ಕೋಟಿ ರೂಪಾಯಿಗಳ ಒಪ್ಪಂದದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.